ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ News18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್. ಎಲ್ಲವೂ ಕೂಡ ಸರಿ ಇದ್ದಿದ್ರೆ, ಯಾವುದೇ ರೀತಿಯಾಗಿರುವಂಥ ತಂಟ ತಕರಾರು ಇಲ್ದಿದ್ರೆ ಇಷ್ಟೊತ್ತಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ 5 ನಗರ ಪಾಲಿಕೆಗಳಿಗೆ ಚುನಾವಣೆ ಮುಗಿದೋಗ್ತಾ ಇತ್ತು. ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು, ಜೂನ್ 30ರೊಳಗಡೆ ಚುನಾವಣೆಯನ್ನು ಮುಗಿಸಿ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆದರೆ ರಾಜ್ಯ ಸರ್ಕಾರ ಒಂದು ಮನವಿಯನ್ನು ಸಲ್ಲಿಸಿತು, ನಮಗೆ ಒಂದು 3 ತಿಂಗಳ ಕಾಲಾವಕಾಶವನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಹಾಕಿದ್ರು. ಸೊ ಅಲ್ಲಿಗೆ ಅದರ ದಿನಾಂಕ ಅಂದರೆ ಜೂನ್ 30ಕ್ಕೆ ನಿಗದಿಯಾಗಿದ್ದಂಥ ದಿನಾಂಕ 1-2 ತಿಂಗಳು ಮುಂದಕ್ಕೆ ಹೋಯಿತು. ಆಗಸ್ಟ್ 31ರ ಒಳಗೆ ಚುನಾವಣೆಯನ್ನು ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಸೊ ಈಗ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದಾವೆ. ಅದೇನು ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಹಿಂದೆ ಅಂದರೆ ಜೂನ್ ತಿಂಗಳ ಆರಂಭದಲ್ಲಿ, ಅದಕ್ಕೂ ಹಿಂದೆ 1 ತಿಂಗಳ ಹಿಂದೆಯೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿತು. ಸೊ ಅರ್ಜಿಯ ಪ್ರಮುಖ ಉದ್ದೇಶ ಏನು ಅಂತಂದರೆ, ಈಗ ಸಮಯದ ಅಭಾವ ಇದೆ, ಬೇರೆ ಒಂದಿಷ್ಟು ಆಡಳಿತಾತ್ಮಕವಾಗಿರುವಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆಡಳಿತಾತ್ಮಕ ಕೆಲಸ ಕಾರ್ಯಗಳು ಜಾರಿಯಲ್ಲಿದೆ. ಸೊ ಹೀಗಾಗಿ ಇದರ ಜೊತೆಗೆ ಮಳೆಗಾಲ ಕೂಡ, ಹೀಗಾಗಿ ಚುನಾವಣೆ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ 5 ನಗರ ಪಾಲಿಕೆಗಳ ಚುನಾವಣೆಗೆ ನಮಗೆ ಮತ್ತೊಂದಿಷ್ಟು ಕಾಲಾವಕಾಶ ಬೇಕು. ಹೀಗಾಗಿ 3 ತಿಂಗಳು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಕೂಡ ತಮ್ಮ ಅವಧಿಯನ್ನು ಡೆಡ್ಲೈನನ್ನು ವಿಸ್ತರಿಸಬೇಕು ಅಂತ ಮನವಿಯನ್ನು ರಾಜ್ಯ ಸರ್ಕಾರ ಮಾಡಿತ್ತು. ರಾಜ್ಯ ಚುನಾವಣಾ ಆಯೋಗವು ಕೂಡ ಈ ಒಂದು ಸರ್ಕಾರದ ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂಥ ಕೆಲಸ ಮಾಡಿತ್ತು. ಸೊ 2 ಮನವಿಯನ್ನು ವಿಚಾರಣೆಗೆ ತೆಗೆದುಕೊಂಡಂಥ ಸುಪ್ರೀಂ ಕೋರ್ಟ್ ಅಂದರೆ ನ್ಯಾಯಪೀಠ, ಸರ್ವೋಚ್ಚ ನ್ಯಾಯಪೀಠ ಒಂದು ನಿರ್ಧಾರವನ್ನು ಪ್ರಕಟಿಸಿತು. ಅಂದರೆ 3 ತಿಂಗಳು ಕೊಡಲ್ಲ, 2 ತಿಂಗಳು ಕೊಡ್ತೀವಿ. ಅಂದರೆ ಆಗಸ್ಟ್ 31 ಒಳಗಾಗಿ GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಡೈರೆಕ್ಷನನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಈಗ ಕೆಲವೊಂದಿಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಅದೇನು ಅಂತಂದರೆ, ಕಾಂಗ್ರೆಸ್ನಲ್ಲಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅಂತಂದರೆ ಈ ಹಿಂದೆ ಟಿಕೆಟ್ ತಗೊಂಡು ಗೆದ್ದಿರುವಂತಹ, ಈಗ ಎಕ್ಸ್ ಕಾರ್ಪೊರೇಟರ್ಗಳಾಗಿರುವಂಥ ಸ್ಥಳೀಯ ನಾಯಕರುಗಳಿಗೆ ಅಂದರೆ ವಾರ್ಡ್ ಮಟ್ಟದ ನಾಯಕರುಗಳಿಗೆ ಮತ್ತು ಟಿಕೆಟ್ ಆಕಾಂಕ್ಷಿಗಳಿಗೆ ಒಂದು ಸೂಚನೆಯನ್ನು ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಿರುವಂಥದ್ದು. ಅದೇನಪ್ಪ ಅಂತಂದರೆ, ನೀವು ನಿಮ್ಮ ವಾರ್ಡ್ಗಳಲ್ಲಿ ಚುನಾವಣೆಯ ಆ ಒಂದು ಚಟುವಟಿಕೆಗಳೇನಿದ್ದಾವೆ ಅದನ್ನೆಲ್ಲವನ್ನು ಕೂಡ ಶುರು ಮಾಡಿ ಅನ್ನುವಂಥ ಒಂದು ಅನೌಪಚಾರಿಕ ಸೂಚನೆ ಕಾಂಗ್ರೆಸ್ ಪಕ್ಷದಿಂದ ಇದೀಗ ಅಭ್ಯರ್ಥಿಗಳಿಗೆ ಅಂದರೆ ಆಕಾಂಕ್ಷಿಗಳಿಗೆ ಮತ್ತು ಹಿಂದೆ ಇದ್ದಂತಹ ಮಾಜಿ ಕಾರ್ಪೊರೇಟರ್ಗಳಿಗೆ, ಪಾಲಿಕೆ ಸದಸ್ಯರುಗಳಿಗೆ ಸಿಕ್ಕಿರುವಂಥದ್ದು. ಅಂದರೆ ಇಲ್ಲಿ ರಾಜ್ಯ ಸರ್ಕಾರ ಚುನಾವಣೆಗೆ ಬಹುತೇಕ ಭಾಗಶಃ ಸಜ್ಜಾಗಿದೆ ಅನ್ನುವಂಥದ್ದು ಈ ಮೂಲಕ ಆಗಿ ನಮಗೆ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಇಲ್ಲಿರುವಂಥ ಟಿಕೆಟ್ ಆಕಾಂಕ್ಷಿಗಳಿಗೆ ಸಿಕ್ಕಿರುವಂಥ ಸೂಚನೆ ಏನು ಅಂತಂದರೆ, ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು ಮತ್ತು ಬೆಂಗಳೂರಿನಲ್ಲಿ ಜಾರಿಯಾಗಿರುವಂಥ ಒಂದು ಭೂ ಗ್ಯಾರಂಟಿ ಅಂತ ಇತ್ತೀಚೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಬಳಿಕ ಬೆಂಗಳೂರಿನಲ್ಲಿ ಖಾತೆಯನ್ನು ಹಂಚಿಕೆ ಮಾಡುವಂಥ ನಿಟ್ಟಿನಲ್ಲಿ ಭೂ ಗ್ಯಾರಂಟಿ ಅನ್ನುವಂಥ ಹೆಸರಿನಲ್ಲಿ ಒಂದು ಯೋಜನೆಯನ್ನು ಜಾರಿ ಮಾಡಿದ್ರು. ಇದು ಒಂದು 6ನೇ ಗ್ಯಾರಂಟಿ ಅಂತಲೂ ಕೂಡ ಈಗಾಗಲೇ ಜನರು ಅಂದರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಈ ಇಷ್ಟು ಗ್ಯಾರಂಟಿಗಳನ್ನು 5 ರಾಜ್ಯ ಸರ್ಕಾರದ್ದು ಮತ್ತು 1 ಬೆಂಗಳೂರಿನಲ್ಲಿ ಜಾರಿಯಾಗಿರುವಂಥ 6 ಗ್ಯಾರಂಟಿಗಳನ್ನು ನೀವು ತಮ್ಮ ವಾರ್ಡ್ ಮಟ್ಟದಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಜನರ ಮನೆಗೆ ತೆಗೆದುಕೊಂಡು ಹೋಗಿ ಕ್ಯಾನ್ವಾಸನ್ನು ಮಾಡಬೇಕು. ಯಾಕೆಂದರೆ ಈ ಒಂದು 5 ಗ್ಯಾರಂಟಿಯಿಂದನೇ ರಾಜ್ಯ ಸರ್ಕಾರ ಈ ಹಿಂದೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ಅಭೂತಪೂರ್ವವಾಗಿರುವಂಥ ಗೆಲುವನ್ನು ದಾಖಲಿಸುವುದಕ್ಕೆ ಸಾಧ್ಯ ಆಗಿದೆ. ಸೊ ಈ ಬಾರಿಯೂ ಕೂಡ ಬೆಂಗಳೂರಿನ ಚುನಾವಣೆಯಲ್ಲೂ ಕೂಡ ಈ ಒಂದು 5 ಗ್ಯಾರಂಟಿಗಳನ್ನು ಮುಂದೆ ಇಟ್ಕೊಂಡು ಕ್ಯಾನ್ವಾಸನ್ನು ಮಾಡಿ, ಪ್ರಚಾರವನ್ನು ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತು BJPಯಲ್ಲೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳೇನು ನಡೀತಾ ಇರುವಂಥದ್ದು. ಈಗಾಗಲೇ BJPಯಲ್ಲೂ ಕೂಡ ಕೇಂದ್ರ ವರಿಷ್ಠರು ಈ ಬೆಂಗಳೂರಿನ ಚುನಾವಣೆಯ ಬಗ್ಗೆ ಇಲ್ಲಿನ ನಾಯಕರಿಂದ ಮಾಹಿತಿಯನ್ನು ಪಡೀತಾ ಇದೆ. JDSನವರು ಕೂಡ ನಿರಂತರವಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಅಥವಾ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಇರ್ಬೋದು, ಇವರೆಲ್ಲರೂ ಕೂಡ ನಿರಂತರವಾಗಿರುವಂಥ ಸಭೆಯನ್ನು ತಮ್ಮ ಪಕ್ಷದ ಒಳಗಡೆ ಗೌಪ್ಯವಾಗಿ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಚುನಾವಣೆ ನಡೆಸುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೀಗ ಹುಟ್ಕೊಂಡಿದೆ. ಆದರೆ ಇಲ್ಲಿ ಆಡಳಿತಾತ್ಮಕವಾಗಿ ಹಾಗಿದ್ರೆ ಯಾವ ಥರದ ವಾತಾವರಣ ಇದೆ ಅನ್ನುವಂಥದ್ದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಂದರೆ ಜುಲೈ 2ನೇ ವಾರ ಅಂತಂದರೆ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತಂದರೆ ಜುಲೈ 8 ಅಥವಾ 9ಕ್ಕೆ ರಾಜ್ಯ ಚುನಾವಣಾ ಆಯೋಗ ಚುನಾವಣೆ ಮಾಡಿ
ನೀತಿ ಸಂಹಿತೆಯನ್ನು, ಕೋಡ್ ಆಫ್ ಕಂಡಕ್ಟನ್ನು ಜಾರಿ ಮಾಡುವಂಥ ಸಾಧ್ಯತೆ ಭಾಳ ದಟ್ಟವಾಗಿದೆ. ಹೆಚ್ಚು ಕಮ್ಮಿ 99% ಈ ಒಂದು ಡೇಟ್ನಲ್ಲಿ, ಅದು 8, 9 ಅಥವಾ 10 ಅಂದರೆ 2ನೇ ವಾರದಲ್ಲಿ, ಜುಲೈ ತಿಂಗಳ 2ನೇ ವಾರದಲ್ಲಿ ನೀತಿ ಸಂಹಿತೆಯನ್ನು ಜಾರಿ ಮಾಡುತ್ತೆ ಅನ್ನುವಂಥ ಒಂದು ಮಾಹಿತಿ ಇಲ್ಲಿ ನಮಗೆ ಆಫ್ ದಿ ರೆಕಾರ್ಡ್ ಆಗಿ ಸಿಗ್ತಾ ಇರುವಂಥದ್ದು. ಅಂದರೆ 8 ಅಥವಾ 9 ಅಥವಾ 10 ಈ ಜುಲೈ ತಿಂಗಳ ಈ 3 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನದಲ್ಲಿ ನೀತಿ ಸಂಹಿತೆ ಜಾರಿಯಾದರೆ, ನೀತಿ ಸಂಹಿತೆ ಜಾರಿಯಾದ ದಿನದಿಂದ 45 ದಿನಗಳ ಒಳಗಾಗಿ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಯಾವುದೇ ರೀತಿಯಾಗಿರುವಂಥ ಅನುಮಾನ ಇಲ್ಲ. ಹಾಗಿದ್ರೆ ಯಾವಾಗ ಚುನಾವಣೆ ನಡೀಬೋದು? ಈ ಅವಧಿಯ ಜುಲೈ 8, 9, 10 ಈ 3 ದಿನಗಳಲ್ಲಿ ನೀತಿ ಸಂಹಿತೆ ಜಾರಿಯಾದರೆ ಯಾವಾಗ ಚುನಾವಣೆ ನಡೀಬೋದು ಅಂತಂದರೆ, ಆಗಸ್ಟ್ ತಿಂಗಳ 3ನೇ ವಾರದ ಯಾವುದಾದ್ರೂ ಒಂದು ದಿನದಲ್ಲಿ, ಅಂದರೆ ಯಾವುದಾದ್ರೂ 3ನೇ ವಾರ ಅಂತ ಕಂಪ್ಲೀಟಾಗಿ ಹೇಳೋದಕ್ಕಾಗಲ್ಲ. ಸೋಮವಾರದಿಂದ ಶುಕ್ರವಾರ ಆರಂಭಿಕ 5 ದಿನಗಳ ಅವಧಿಯಲ್ಲಿ ಯಾವಾಗಲಾದರೂ ಒಂದು ದಿನ ಚುನಾವಣೆ ಮತದಾನ ನಡೆಯುವಂಥ ಸಾಧ್ಯತೆ ಇದೆ. ಮತದಾನ ನಡೆದು 3 ದಿನಗಳ ಬಳಿಕ ಫಲಿತಾಂಶವೂ ಕೂಡ ಬಹಿರಂಗ ಆಗುವಂಥ ಸಂಭವ ಇರುವಂಥದ್ದು. ಇದು ಬೆಂಗಳೂರಿನ ಚುನಾವಣೆಗೆ ಸಂಬಂಧಪಟ್ಟಿರುವ ಹಾಗೆ ಇರುವಂಥ ಒಂದು ಬಿಗ್ ಡೆವಲಪ್ಮೆಂಟ್ ಇದು, ಅಪ್ಡೇಟ್ ಇದು. ಸೊ ಒಂದು ಕಡೆ ರಾಜಕೀಯ ಪಕ್ಷಗಳು ತಮ್ಮ ಚಟುವಟಿಕೆಗಳನ್ನು ಬಿರುಸು ಮಾಡಿರುವಂಥದ್ದು, ಅವರಿಗೆ ವರಿಷ್ಠರಿಂದ, ಪಕ್ಷದ ಅಂದರೆ ರಾಜ್ಯ ವರಿಷ್ಠ ನಾಯಕರಿಂದ ಅವರಿಗೆ ಸೂಚನೆ ಬಂದಿದೆ, ಆದಷ್ಟು ಬೇಗ ತಮ್ಮ ತಮ್ಮ ವಾರ್ಡ್ಗೆ ಹೋಗಬೇಕು. ಕೆಲವರಂತೂ ಕಳೆದ 1 ವರ್ಷಗಳಿಂದ ನಿರಂತರವಾಗಿ ತಮ್ಮ ವಾರ್ಡ್ಗಳಲ್ಲಿ ಮತ್ತೆ ಅವರ ಕಾರ್ಪೊರೇಟರ್ಗಳು ಅಲ್ದಿದ್ರೂ ಕೂಡ ಅವರ ಕಾರ್ಯಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ. ಆದರೆ ಕೆಲವೊಂದಿಷ್ಟು ಆಕಾಂಕ್ಷಿಗಳು ಕೂಡ ಇದ್ದರು. ಹೀಗಾಗಿ ಈ ಬಾರಿ ಟಿಕೆಟ್ಗೆ ಯಾರು ಅರ್ಹರು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. 3 ಪಕ್ಷಗಳಿಂದ 369 ವಾರ್ಡ್ಗಳಿದ್ದಾವೆ. ಹೋದ್ಸಲ ಕಳೆದ ಬಾರಿ ಲಾಸ್ಟ್ ಟೈಮ್ ಚುನಾವಣೆ 2016ರಲ್ಲಿ ಆದಂಥ ಸಂದರ್ಭದಲ್ಲಿ 198 ವಾರ್ಡ್ಗಳಿಗೆ ಮಾತ್ರ ಚುನಾವಣೆ ಆಗಿರುವಂಥದ್ದು. ಈಗ ದುಪ್ಪಟ್ಟಾಗಿದೆ, ದುಪ್ಪಟ್ಟಿಗಿಂತ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಈ ಬಾರಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಕೆಲವು ವಾರ್ಡ್ಗಳು ಹೊಸದಾಗಿ ರೂಪುಗೊಂಡಿದೆ. ಹೀಗಾಗಿ ಅಲ್ಲೆಲ್ಲವೂ ಕೂಡ ಹೊಸ ಮುಖಗಳು ಬರುವಂಥ ಸಾಧ್ಯತೆ. ಹೀಗಾಗಿ ಎಲ್ಲರೂ ಕೂಡ ಜನ, ಅಂದರೆ ಈ ಟಿಕೆಟ್ ಆಕಾಂಕ್ಷಿಗಳು ಇದೀಗ ತಮ್ಮ ಟಿಕೆಟನ್ನು ಪಡೆಯೋದಕ್ಕೆ ಒಂದು ಕಡೆ ಕಸರತ್ತನ್ನು ಮಾಡಿದ್ರೆ, ಇನ್ನೊಂದು ಕಡೆ ತಮ್ಮ ವಾರ್ಡ್ನಲ್ಲಿ ಗೆಲುವಿಗಾಗಿ ಏನೆಲ್ಲ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಜುಲೈ 8, 9, 10ನೇ ತಾರೀಕಿನಂದು ಈ 3 ದಿನಗಳಲ್ಲಿ ಒಂದು ದಿನ, ಅಂದರೆ ಜುಲೈ 2ನೇ ವಾರದಲ್ಲಿ ಎಲೆಕ್ಷನ್ ಡೇಟ್ ಕೂಡ, ದಿನಾಂಕವೂ ಕೂಡ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ. ನೀತಿ ಸಂಹಿತೆ ಜಾರಿಗೆ ಬರುವಂಥ ಸಾಧ್ಯತೆ ಇದೆ. ನಾನು ಈಗಾಗಲೇ ಹೇಳಿದೆ, ನೀತಿ ಸಂಹಿತೆ ಜಾರಿಗೆ ಬಂದ ದಿನದಿಂದ, ಆ ಕ್ಷಣದಿಂದ 45 ದಿನಗಳ ಒಳಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ 5 ನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಯುತ್ತೆ. ಬಹುಶಃ 12 ವರ್ಷ ಆಯಿತು ಚುನಾವಣೆಯಾಗಿ, ಟರ್ಮ್ ಮುಗಿದೇ 6ರಿಂದ 7 ವರ್ಷ ಆಯಿತು. ಸೊ ಬೆಂಗಳೂರಿಗೆ ಪುರಪಿತೃಗಳಿಲ್ಲದೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಮಳೆಗಾಲದಲ್ಲಿ ಯಾವ ರೀತಿಯಾಗಿರುವಂಥ ವಾತಾವರಣ ಇರುತ್ತೆ, ರಸ್ತೆ ಗುಂಡಿ ಸಮಸ್ಯೆ, ಕಸದ ಸಮಸ್ಯೆ, ಡ್ರೈನೇಜ್ ಮೋರಿ ಸಮಸ್ಯೆ, ರಸ್ತೆ ಸಮಸ್ಯೆ, ಹೀಗೆ 108 ಸಮಸ್ಯೆಗಳ ಸುಳಿಯಲ್ಲಿ ಸದ್ಯಕ್ಕೆ ಬೆಂಗಳೂರಿದೆ. ಸೊ ಇದಕ್ಕೊಂದು ಪರಿಹಾರ ಆಗಬೇಕು ಅಂತಂದರೆ ಕಾರ್ಪೊರೇಟರ್ಗಳು ಬರಬೇಕಾಗುತ್ತೆ. ಆ ಕಾರ್ಪೊರೇಟರ್ಗಳು ಬರುವಂಥ ದಿನಗಳು ಅಂದರೆ ಸನ್ನಿಹಿತ ಆಗ್ತಾ ಇದೆ ಅನ್ನುವಂಥ ಒಂದು ಸಿಂಪ್ಟಮ್ಸ್ಗಳು, ಒಂದು ಇಂಡಿಕೇಶನ್ಗಳು ನಮಗೆ ಸಿಗ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.